ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡವರೆಲ್ಲರೂ ಕೂಡ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀರಾ. ಸೊ ಅಂಥವ್ರಿಗೆ ಯಾವತ್ತು ಬಿಡುಗಡೆ ಆಗ್ತದೆ ಅನ್ನೋದ್ರ ಬಗ್ಗೆ ಮುಖ್ಯವಾದ ಮಾಹಿತಿನ ಸರ್ಕಾರದವರು ತಿಳಿಸಿದ್ದಾರೆ. ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗಾಗಲೇ ಸಾಕಷ್ಟು ಜನಕ್ಕೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತ ಕೂಡ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ. ಸೊ ಅಂಥವರಿಗೂ ಕೂಡ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆ ಬಂದುಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಸೊ ಪಿಂಚಣಿ ಹಣ ಯಾರಿಗೆ ಹೆಚ್ಚಳ ಆಗ್ತಾರೆ ಅಂಥೇಳಿ. ಸೊ ಈ ತಿಂಗಳಿಂದ ಅಂದರೆ ಸೆಪ್ಟೆಂಬರ್ ತಿಂಗಳಿಂದ ಯಾರಿಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು ಸಾಕಷ್ಟು ಜನಕ್ಕೆ ಬಂದಿಲ್ಲ ಅಂತ ಹೇಳಿ ತಿಳಿದು ಬಂದಿರೋವಂಥ ವಿಚಾರ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ನಮ್ಗೆ ಇನ್ನೂ ಕೂಡ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂಥೇಳಿ. ಸೊ ಬಂದಿಲ್ಲ ಅಂತಂದರೆ ಆಗಸ್ಟ್ ತಿಂಗಳ ಪಿಂಚಣಿ ಪಡ್ಕೊಳ್ದೇ ಇರೋರು ವರಿಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಏನು ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬರುತ್ತಲ್ಲ, ಸೊ ಅದರ ಜೊತೆಗೆ ನಿಮಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಒಂದು ವೇಳೆ ನೀವು ತುಂಬ ದಿನಗಳಿಂದ ಅಂದರೆ ತುಂಬ ತಿಂಗಳಿಂದನೂ ಕೂಡ ನಾವು ಪಿಂಚಣಿ ಹಣ ಪಡ್ಕೊಳ್ತಾ ಇಲ್ಲ ಅಂತಂದ್ರವ್ರು ಯಾರಾದರೂ ಇದ್ದರೆ, ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಒಂದು ಸ್ಟೇಟಸ್ ಏನಾಗಿದೆ ಅಂತ ಹೇಳಿ ತಿಳ್ಕೊಬೇಕಾಗತ್ತೆ. ಸೊ ನಿಮ್ಮ ಒಂದು ಸ್ಟೇಟಸ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ಆ್ಯಕ್ಟಿವ್ ಆಗಿದೆಯಾ ಅಂತ ಹೇಳಿ ಕೂಡ ತಿಳ್ಕೊಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಈಗಾಗಲೇ ನಾನು ಕಳೆದ ಬಾರಿ ಹೇಳಿದ್ದೀನಿ ಸಾಕಷ್ಟು ವೀಡಿಯೋಗಳಲ್ಲಿ. ಸೊ ಸಾಕಷ್ಟು ಜನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಸೊ ಅಂದರೆ ಸಾಕಷ್ಟು ಜನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಡಿಲೀಟ್ ಮಾಡ್ತಾ ಇದ್ದಾರೆ. ಅವರ ಒಂದು ಏನು ಅಪ್ಲಿಕೇಶನ್ ಇತ್ತು ಪಿಂಚಣಿ ಅಪ್ಲಿಕೇಶನು, ಆ ಒಂದು ಅಪ್ಲಿಕೇಶನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿಬಿಟ್ಟು ಅಂಥವ್ರಿಗೆ ಪಿಂಚಣಿ ಹಣ ಸಿಗುತ್ತಾ ಇಲ್ವಾ ಅಂಥೇಳಿ ನೀವೇ ಸ್ವತಃ ಹೋಗ್ಬಿಟ್ಟು ನೋಡ್ಕೋಬೇಕಾಗತ್ತೆ. ಯಾಕೆಂತಂದರೆ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಅವರ ಒಂದು ಏಜ್ 60 ಆಗದೇ ಇದ್ದರೂ ಕೂಡ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ಅವರೊಂದು ಸರ್ಕಾರದಿಂದ ಬರ್ತಿರುವಂಥ ಪಿಂಚಣಿ ಹಣವನ್ನು ಲಾಭವನ್ನು ಪಡ್ಕೊಳ್ತಾ ಇದ್ರು. ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಕೂಡ ಸಾಕಷ್ಟು ಜನಗಳನ್ನ ಫಿಲ್ಟರ್ ಮಾಡ್ತಾ ಕೂಡ ಬರ್ತಾಯಿದ್ರು. ಸೊ ಅದರಲ್ಲಿ ನೀವೊಬ್ಬರು ಕೂಡ ಆಗಿರ್ಬೋದು, ಇಲ್ಲದೇನೂ ಇರ್ಬೋದು. ಸೊ ಒಂದು ವೇಳೆ ನೀವು ಆಗಿದ್ರಿ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಕೂಡ ಇನ್ನು ಮುಂದೆ ಯಾವುದೇ ರೀತಿಯ ಒಂದು ಪಿಂಚಣಿ ಹಣ ಬರೋದಿಲ್ಲ. ಜೊತೆಗೆ ದಂಡ ಕೂಡ ಬೀಳುತ್ತೆ. ಸೊ ಎಷ್ಟು ದಂಡ ಬೀಳುತ್ತೆ ಅಂತೇಳಿ ನಿಮಗೆ ಪಿಂಚಣಿ ಇಲಾಖೆಗೆ ಹೋಗ್ತಿರಲ್ಲ ಅವರೇ ತಿಳಿಸ್ತಾರೆ ಕೂಡ. ಇಲ್ಲಪ್ಪ ಎಲ್ಲ ಕರೆಕ್ಟಾಗಿದೆ ಆದರೂ ಕೂಡ ಬರ್ತಾ ಇಲ್ಲ ಅಂತಂದರೆ ನಿಮ್ಮ ಒಂದು ಸ್ಟೇಟಸ್ ಬಂದುಬಿಟ್ಟು ಇನ್ಆ್ಯಕ್ಟಿವ್ ಆಗಿರುತ್ತೆ. ಸೊ ನೀವು ನಿಮ್ಮ ಒಂದು RD ನಂಬರು, ಜೊತೆಗೆ ನಿಮ್ಮ ಒಂದು ಆಧಾರ್ ನಂಬರು, ಜೊತೆಗೆ ನಿಮ್ಮ ಒಂದು ರೇಷನ್ ನಂಬರು, ಸೊ ಇದಿಷ್ಟು ಕೊಟ್ಬಿಟ್ಟು ನಿಮ್ಮ ಒಂದು ಸ್ಟೇಟಸ್ನ ನೀವು ಆ್ಯಕ್ಟಿವ್ ಮಾಡಿಸ್ಕೋಬೇಕಾಗತ್ತೆ. ಸೊ ಆ್ಯಕ್ಟಿವ್ ಮಾಡಿಸ್ಕೊಳ್ಳೋದ್ರಿಂದ ಪ್ರತಿ ತಿಂಗಳು ಯಾವ ಥರ ಬರ್ತಾ ಇರುತ್ತೋ ಅದೇ ರೀತಿ ಕೂಡ ಇನ್ನು ಮುಂದೆ ಕೂಡ ಬರುತ್ತೆ. ಸೊ ಇನ್ನು ಸಾಕಷ್ಟು ಜನ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಸ್ಟೇಟಸ್ನ ಆ್ಯಕ್ಟಿವ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಈಗ ಇದಿಷ್ಟು ಪಿಂಚಣಿ ಹಣದ ಅಂದರೆ ತುಂಬ ದಿನಗಳಿಂದ ಪಿಂಚಣಿ ಹಣ ಬಂದಿಲ್ಲ ಅನ್ನೋರು ಇರ್ತಾರೆ. ಜೊತೆಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬರದೇ ಇರೋವಂಥ ಇರ್ತಾರೆ, ಅಂಥವ್ರಿಗೆ ಇದಿಷ್ಟು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಸೊ ಅವರಿಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ಬಂದುಬಿಟ್ಟು ನಾವು ಹೆಚ್ಚಳ ಬಗ್ಗೆ ಮಾತಾಡಿದ್ರೆ, ಸೊ ನಿಮಗೆ ಮುಂಚೆ ಕೂಡ ಹೇಳಿದ್ದೆ ನಿಮಗೆ ಇದೇ ತಿಂಗಳು ಆಗಸ್ಟ್ 21ನೇ ತಾರೀಕು ಬಂದುಬಿಟ್ಟು ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆದಂದು ವೃದ್ಧರಿಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಯಾರು ಪಡ್ಕೊಳ್ತಾಯಿದ್ರು, ಜೊತೆಗೆ ವೃದ್ಧಾಪ್ಯ ಪಿಂಚಣಿ ಹಣ ಪಡ್ಕೊಳ್ತಾಯಿದ್ರು, 60 ವರ್ಷದ ಮೇಲ್ಪಟ್ಟೆ ಯಾವ ರೀತಿಯ ಒಂದು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಲ್ಲ, ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದವರು ಹೆಚ್ಚಳವನ್ನು ಮಾಡ್ತಾಯಿದ್ರು. ಅಂದರೆ 60 ವರ್ಷದ ಮೇಲ್ಪಟ್ಟವ್ರು ಯಾರಿರ್ತಾರೆ, ಸೊ ಎಲ್ಲರೂ ಕೂಡ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡ್ತಾಯಿದ್ರು. ಸೊ ನೀವೇನಾದರೂ 800 ರೂಪಾಯಿ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದರೆ ಅಂಥವ್ರಿಗೆ ಬಂದುಬಿಟ್ಟು 1200 ರೂಪಾಯಿ ಪಿಂಚಣಿ ಹಣ ಸಿಗುತ್ತೆ. ನೀವೇನಾದರೂ ಒಂದು ವೇಳೆ 1200 ರೂಪಾಯಿ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದರೆ ಅಂದರೆ ಅಂಥವ್ರಿಗೆ ಬಂದುಬಿಟ್ಟು 2000 ರೂಪಾಯಿ ಪಿಂಚಣಿ ಹಣ ಸಿಗುತ್ತೆ. ಸೊ ಕಳೆದ ಬಾರಿ ಕೂಡ ಸಾಕಷ್ಟು ತಿಳಿಸಿದೆ. ಸೊ ಅದು ಬಂದುಬಿಟ್ಟು ಈ ತಿಂಗಳು ಜಾರಿ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಇದರೊಂದು ವಿಡಿಯೋ ಮುಖಾಂತರ ಕೂಡ ನಿಮಗೆ ಇನ್ಫಾರ್ಮೇಷನ್ನ ತಲುಪಿಸಿದಾಗ ಅದರಲ್ಲೂ ಕೂಡ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸಿದ್ರಿ, ಇಲ್ಲ ನಮಗೆ ಬರೀ 800 ರೂಪಾಯಿ ಮಾತ್ರ ಬರ್ತಾ ಇದೆ, ಇಲ್ಲ ನಮಗೆ 1200 ರೂಪಾಯಿ ಮಾತ್ರ ಬರ್ತಾ ಇದೆ ಅಂತೇಳಿ. ಸೊ ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ. ಸೊ ನಿಮ್ಮ ಒಂದು ಏನು ಇವಾಗ ಮುಂಚೆ ಹೇಳಿದ್ನಲ್ಲ, ನಿಮ್ಮ ಒಂದು RD ನಂಬರ್ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ನಂಬರ್ ಆಗಿರ್ಬೋದು, ಸೊ ಎಲ್ಲ ಕೊಟ್ಬಿಟ್ಟು ನಿಮ್ಮ ಒಂದು ಸ್ಟೇಟಸ್ನ ನೀವು ಆ್ಯಕ್ಟಿವ್ ಮಾಡಿಸ್ಕೋಬೇಕಾಗತ್ತೆ, ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ. ಸೊ ಅಪ್ಡೇಟ್ ಮಾಡಿಸ್ಕೊಂಡಾಗ ಮಾತ್ರ ನಿಮಗೆ ಎಲ್ರಿಗೂ ಯಾವ ಥರ ಬರುತ್ತೋ 2000 ರೂಪಾಯಿ ಪಿಂಚಣಿ ಹಣ ಬರೋದಲ್ಲ ಅದೇ ರೀತಿ ಕೂಡ ನಿಮಗೆ ಬರುತ್ತೆ. ಹಾಗಾಗಿಬಿಟ್ಟು ನಿಮ್ಮ ಒಂದು ಸ್ಟೇಟಸ್ನ ನೀವು ಆದಷ್ಟು ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ.
ಆ್ಯಂಡ್ ಈಗ ಬಂದುಬಿಟ್ಟು ಸೆಪ್ಟೆಂಬರ್ ತಿಂಗಳಿಂದ ವೃದ್ಧರು ಯಾರಿರ್ತಾರೆ, ಹಿರಿಯ ನಾಗರಿಕರು ಯಾರೆಲ್ಲ ಇರ್ತೀರ, ಸೊ ಅಂಥವ್ರೆಲ್ಲರೂ ಕೂಡ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಈಗ ಆಲ್ರೆಡಿ. ಅದು ಬಂದುಬಿಟ್ಟು ನಿಮಗೆ ಸೆಪ್ಟೆಂಬರ್ ತಿಂಗಳಿಂದ ಜಾರಿಗೆ ಆಗ್ತಾಯಿದೆ. ಸೊ ವೃದ್ಧರು ಯಾರೆಲ್ಲ ಇರ್ತೀರ ಅಂಥವ್ರೆಲ್ಲರೂ ಕೂಡ ಪಿಂಚಣಿ ಹಣ ಹೆಚ್ಚಳ ಆಗಿದೆ. ಅವರು ಕೂಡ ಪಿಂಚಣಿ ಹಣವನ್ನು ಪಡ್ಕೊಳ್ತಾರೆ. ಎಷ್ಟು ಹೆಚ್ಚಳ ಆಗಿದೆ ಅಂತೇಳಿ. ಸೊ ನೀವೇನಾದರೂ ಎಷ್ಟು ಹಣವನ್ನು ಪಡ್ಕೊಂಡಿದ್ದೀರಾ ಅಂತೇಳಿ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ. ನಿಮಗೆ ಎಷ್ಟು ಪಿಂಚಣಿ ಹಣ ಬಂದಿದೆ ಅಂಥೇಳಿ. ಸೊ ಅದರಿಂದ ಸಾಕಷ್ಟು ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ, ಸಾಕಷ್ಟು ಜನರಿಗೆ ಗೊತ್ತಾಗತ್ತೆ ಇದ್ರ ಬಗ್ಗೆ. ಓಕೆ, ಪಿಂಚಣಿ ಹಣ ಹೆಚ್ಚಳ ಆಗಿದೆ, ನಮಗೂ ಕೂಡ ಹೆಚ್ಚಳ ಆಗ್ಬೋದು ಅಂಥೇಳಿ ಅವರು ಕೂಡ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ಅವರೊಂದು ಸ್ಟೇಟಸ್ನ ಕೂಡ ಆ್ಯಕ್ಟಿವ್ ಮಾಡಿಸ್ಕೊಳ್ತಾರೆ. ಹಾಗಾಗ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಲ್ಲ ನಮ್ಗೆ ಇಷ್ಟೇ ಬರ್ತಾ ಇದೆ ಅಂತಂದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ಗಳಲ್ಲಿ ತಿಳಿಸಿ. ಆ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ. ಸೊ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾರೆ. ಸೊ ನಿಮಗೆ ಓಕೆ ಇದ್ರ ಬಗ್ಗೆನೂ ಕೂಡ ನಾವು ಗಮನ ಹರಿಸ್ಬೇಕು ಅಂತ ಹೇಳಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗ್ಬಿಟ್ಟು ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈಗ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ, ಸೊ ಈಗ ಎಲ್ರಿಗೂ ಗುರುತು ಆಗಸ್ಟ್ ತಿಂಗಳ ಪಿಂಚಣಿ ಹಣ ಪಡ್ಕೊಡೋರು ಎಲ್ಲರೂ ಕೂಡ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾನೆ ಇರ್ತೀರಾ. ಸೊ ಸರ್ಕಾರದವರು ಅಂಥವ್ರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮುಂಚೆ ಎಲ್ಲ ಯಾವ ಥರ ಆಗ್ತಿತ್ತು, ನಿಮಗೆ ಹೋದ ವರ್ಷದಿಂದ ಆಯಾ ತಿಂಗಳು ಪಿಂಚಣಿ ಹಣ ಬಂದುಬಿಟ್ಟು ನಿಮಗೆ 5ನೇ ತಾರೀಕು ಒಳಗಡೆ ಬಂದು ಜಮೆ ಆಗ್ತಾಯಿತ್ತು. ಸೊ ಅದೆಲ್ಲರೂ ಕೂಡ ಗೊತ್ತು. ಅದಾದಮೇಲೆ ಈ ಒಂದು ಏನು ಕಾಂಗ್ರೆಸ್ ಗ್ಯಾರಂಟಿ ಪಂಚ ಗ್ಯಾರಂಟಿಗಳು ಏನು ಬಂದಿದ್ದಾವೆ, ಸೊ ಅದರಿಂದ ಪಿಂಚಣಿ ಹಣಕ್ಕೆ ಒಂದು ದೊಡ್ಡ ಹೊಡೆತನೇ ಬಿತ್ತು ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಜನ ಅವರ ಒಂದು ಬೇಸರವನ್ನು ಕೂಡ ಮೀಡಿಯಾ ಮುಖಾಂತರ ವ್ಯಕ್ತಪಡಿಸಿದ್ರು. ಈಗ ಗೃಹಲಕ್ಷ್ಮಿಯಿಂದ ಆಗಿರ್ಬೋದು ಅಥವಾ ಪಂಚ ಗ್ಯಾರಂಟಿಗಳಿಂದ ಆಗಿರ್ಬೋದು, ಅದರಿಂದ ನಮಗೆ ಸರಿಯಾಗಿ ಏನು ಪಿಂಚಣಿ ಹಣ ಬರಬೇಕು ಅದು ಬರ್ತಾ ಇಲ್ಲ ಅಂತ ಕೂಡ ಹೇಳಿದ್ರು. ಸೊ ಅದ್ರ ಬಗ್ಗೆನೂ ಕೂಡ ಸರ್ಕಾರದವರು ಗಮನ ಹರಿಸ್ಬಿಟ್ಟು ಓಕೆ ನಾವು ಇನ್ಮೇಲಿಂದ ಕರೆಕ್ಟ್ ಟೈಮ್ಗೆ ಪಿಂಚಣಿ ಹಣವನ್ನು ಕೊಡಬೇಕು ಅಂತ ಹೇಳಿ ಕೂಡ ನಿರ್ಧಾರ ಮಾಡಿದ್ರು. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಕೂಡ ಸರ್ಕಾರದವರು ನಿರ್ಧಾರ ಮಾಡಿ, ಸೊ ಆ ಒಂದು ಹಣ ಏನಿತ್ತು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಏನು ಕೊಡ್ತಾಯಿದ್ರು ಅದೇ ರೀತಿ ಅದನ್ನು ಕೂಡ ಕೊಟ್ಕೊಳ್ತಾ ಹೋದರು. ಅದಾದಮೇಲೆ ಪಿಂಚಣಿ ಹಣ ಕೂಡ ಬಂದುಬಿಟ್ಟು ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ ಕೊಡ್ತಾ ಬಂದರು. ಅದಾದಮೇಲೆ ಸ್ವಲ್ಪ ಟೈಮ್ ಜಾಸ್ತಿ ಆಯಿತು, 15ನೇ ತಾರೀಕು ಒಳಗಡೆ ಅಂದರೆ 15 ದಿವಸಗಳ ಒಳಗಡೆ ಏನು ಪಿಂಚಣಿ ಹಣ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇವಾಗ ಬಂದುಬಿಟ್ಟು 20ನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಸಿಗ್ತಾ ಇರೋವಂಥದ್ದು. ಸೊ ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಜನ ಬೇಸರನೂ ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ನಮಗೆ ಮುಂಚೆ ಬಂದುಬಿಟ್ಟು ಆಯಾ ತಿಂಗಳದ ಹಣ ಬಂದುಬಿಟ್ಟು 5ನೇ ತಾರೀಕು ಒಳಗಡೆ ಬರ್ತಾಯಿತ್ತು. ಬಟ್ ಈಗ ತುಂಬ ಲೇಟಾಗಿ ಬರ್ತಾ ಇದೆ ಅಂತ ಹೇಳಿ ಕೂಡ ಸಾಕಷ್ಟು ಜನ ಹೇಳಿದರು. ಬಟ್ ಅದ್ರ ಬಗ್ಗೆನೂ ಕೂಡ ಸರ್ಕಾರದವರು ಗಮನ ಹರಿಸ್ಬಿಟ್ಟು ಈ ಸರಿ ಕೂಡ ನಾವು ಕರೆಕ್ಟ್ ಟೈಮ್ ಕೊಡಬೇಕು ಅಂಥೇಳಿ ಈ ತಿಂಗಳಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ 5ನೇ ತಾರೀಕು ಒಳಗಡೆ ನಿಮಗೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇದೆ. ಸೊ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಜನ ಅವರ ಒಂದು ಮಾತ್ರೆ ಖರ್ಚಿಗಾಗಿರ್ಬೋದು ಅಥವಾ ಅವರ ಒಂದು ಏನೋ ಆರ್ಥಿಕ ಸ್ಥಿತಿಗಾಗಿರ್ಬೋದು, ಸೊ ಬೇರೆ ಥರ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ಗೆಲ್ಲ ಹಣ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿಬಿಟ್ಟು ಸರ್ಕಾರದವರು ಈ ರೀತಿಯಾಗಿ ಒಂದು ಕೆಲಸವನ್ನು ಮಾಡ್ತಾ ಇರೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಈ ತಿಂಗಳು ಅಂದರೆ ಏನು ಸೆಪ್ಟೆಂಬರ್ ತಿಂಗಳಿದೆಯಲ್ಲ, ಸೊ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು ನಿಮಗೆ 5ನೇ ತಾರೀಕು ಒಳಗಡೆ ಜಮೆ ಮಾಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದೊಂದು ಸಿಹಿ ವಿಚಾರ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ, ಪಿಂಚಣಿ ಹಣದ ಬಿಗ್ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು. ಸೊ ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಆ್ಯಂಡ್ ಮರೀದೆ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ.